ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಬಿಹಾರ ವಿಧಾನಸಭಾ ಚುನಾವಣೆ ಪ್ರಚಾರದಲ್ಲಿ ಕೃತಕ ಬುದ್ಧಿಮತ್ತೆ ಸಂಶ್ಲೇಷಿತ ವಿಷಯ ಬಳಕೆಗೆ ಚುನಾವಣಾ ಆಯೋಗದಿಂದ ಹೊಸ ಮಾರ್ಗಸೂಚಿ. ಇಂದಿನಿಂದ 4 ದಿನ ದೇಶದಾದ್ಯಂತ ಛತ್ ಪೂಜೆ ಹಬ್ಬಕ್ಕೆ ಸಂಬಂಧಿಸಿದ ಹಾಡುಗಳನ್ನು ಹಂಚಿಕೊಳ್ಳುವಂತೆ ಜನತೆಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಕೇಂದ್ರ ಸರ್ಕಾರಿ ನೌಕರರಿಗೆ ಎಲ್ಸಿ 75 ಮತ್ತು ಬಿಎಲ್ಸಿ ಹೂಡಿಕೆ ಆಯ್ಕೆಗಳನ್ನು ವಿಸ್ತರಿಸಲು ಅನುಮೋದನೆ. ಸಿಡ್ನಿಯಲ್ಲಿ ಇಂದು ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ 3ನೇ ಏಕದಿನ ಕ್ರಿಕೆಟ್ ಪಂದ್ಯ. ವಾರ್ತೆಗಳ ವಿವರ. ಬಿಹಾರ ವಿಧಾನಸಭಾ ಚುನಾವಣೆಗೆ ಮುನ್ನ ರಾಜಕೀಯ ಪ್ರಚಾರದಲ್ಲಿ ಕೃತಕ ಬುದ್ಧಿಮತ್ತೆ ಮತ್ತು ಸಂಶ್ಲೇಷಿತ ವಿಷಯವನ್ನು ಬಹಿರಂಗಪಡಿಸಲು ಮತ್ತು ಜವಾಬ್ದಾರಿಯುತವಾಗಿ ಬಳಸಲು ಕಠಿಣ ನಿಯಮಗಳನ್ನು ವಿವರಿಸುವ ಹೊಸ ಸಲಹೆಗಳನ್ನು ಭಾರತೀಯ ಚುನಾವಣಾ ಆಯೋಗ ಹೊರಡಿಸಿದೆ. ರಾಜಕೀಯ ಪಕ್ಷಗಳು, ಅಭ್ಯರ್ಥಿಗಳು ಮತ್ತು ಪ್ರಚಾರ ಪ್ರತಿನಿಧಿಗಳು ಪ್ರಚಾರ ಉದ್ದೇಶಗಳಿಗಾಗಿ ಬಳಸಿದ ಅಥವಾ ಪ್ರಸಾರ ಮಾಡುವ ಯಾವುದೇ ಕೃತಕ ಬುದ್ಧಿಮತ್ತೆಯಿಂದ ರಚಿಸಲಾದ ಅಥವಾ ಕೃತಕ ಬುದ್ಧಿಮತ್ತೆ ಮಾರ್ಪಡಿಸಿದ ಚಿತ್ರ, ಆಡಿಯೋ ಅಥವಾ ವಿಡಿಯೋವನ್ನು ಕೃತಕ ಬುದ್ಧಿಮತ್ತೆ ಉತ್ಪತ್ತಿ, ಡಿಜಿಟಲ್ ವರ್ಧಿತ ಅಥವಾ ಸಂಶ್ಲೇಷಿತ ವಿಷಯ ಎಂದು ಲೇಬಲ್ ಮಾಡಲು ಆಯೋಗವು ಸೂಚಿಸಿದೆ. ಎಲ್ಲ ರಾಜಕೀಯ ಪಕ್ಷಗಳು, ಅಭ್ಯರ್ಥಿಗಳು ಮತ್ತು ಪ್ರಚಾರ ಪ್ರತಿನಿಧಿಗಳು ಚುನಾವಣಾ ಪ್ರಚಾರಕ್ಕಾಗಿ ಬಳಸುವ ಯಾವುದೇ ಕೃತಕ ಬುದ್ಧಿಮತ್ತೆ ರಚಿಸಿದ ಅಥವಾ ಡಿಜಿಟಲ್ ಬದಲಾದ ಚಿತ್ರಗಳು, ವಿಡಿಯೋಗಳು ಅಥವಾ ಆಡಿಯೋಗಳು ಗೋಚರ ಪ್ರದರ್ಶನ ಪ್ರದೇಶದ ಕನಿಷ್ಠ 10% ಮತ್ತು ಆಡಿಯೋ ವಿಷಯದಲ್ಲಿ ಸ್ಪಷ್ಟ ಮತ್ತು ಪ್ರಮುಖ ಲೇಬಲ್ ಅನ್ನು ಹೊಂದಿರುವುದನ್ನು ಖಚಿತಪಡಿಸಿಕೊಳ್ಳಬೇಕು ಎಂದು ಆಯೋಗವು ನಿರ್ದೇಶಿಸಿದೆ. ಚುನಾವಣಾ ಆಯೋಗವು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯ ಚುನಾವಣಾ ಅಧಿಕಾರಿಗಳಿಗೆ ಪ್ರತಿ ಮತಗಟ್ಟೆಯು ಮತದಾನದ ದಿನದಂದು ಭರವಸೆಯ ಕನಿಷ್ಠ ಸೌಲಭ್ಯಗಳು ಮತ್ತು ಮತದಾರರ ಸಹಾಯವನ್ನು ಹೊಂದಿದೆಯೇ ಎಂದು ಖಚಿತಪಡಿಸಿಕೊಳ್ಳಲು ನಿರ್ದೇಶನಗಳನ್ನು ನೀಡಿದೆ. ಬಿಹಾರದಲ್ಲಿ ಮುಂದಿನ ತಿಂಗಳ 6 ಮತ್ತು 11ರಂದು ವಿಧಾನಸಭಾ ಚುನಾವಣೆ ನಡೆಯಲಿದ್ದು, 7 ರಾಜ್ಯಗಳ ಉಪಚುನಾವಣೆ ನವೆಂಬರ್ 11ರಂದು ನಡೆಯಲಿದೆ. ಕುಡಿಯುವ ನೀರು, ಕಾಯುವ ಶೆಡ್, ನೀರಿನ ಸೌಲಭ್ಯದ ಜೊತೆಗೆ ಶೌಚಾಲಯ, ಸಾಕಷ್ಟು ಬೆಳಕು, ವಿಕಲಚೇತನರಿಗೆ ಸರಿಯಾದ ಇಳಿಜಾರು ರ್ಯಾಂಪ್, ಪ್ರಮಾಣಿತ ಮತದಾನ ವಿಭಾಗ ಮತ್ತು ಸರಿಯಾದ ಸೂಚನಾ ಫಲಕಗಳು ಭರವಸೆಯ ಕನಿಷ್ಠ ಸೌಲಭ್ಯಗಳಾಗಿವೆ. 4 ದಿನಗಳ ಛತ್ ಪೂಜಾ ಆಚರಣೆಗಳು ಇಂದು ದೇಶದ ವಿವಿಧ ಭಾಗಗಳಲ್ಲಿ ಪ್ರಾರಂಭವಾಗಲಿವೆ. ಸೂರ್ಯದೇವರು ಮತ್ತು ಅವರ ಸಹೋದರಿ ಛತಿ ಮಾಯಾ ಅವರ ಆರಾಧನೆಗೆ ಸಮರ್ಪಿತವಾದ ಈ ಹಬ್ಬವು ಪರಿಶುದ್ಧತೆ, ಕೃತಜ್ಞತೆ ಮತ್ತು ಒಬ್ಬರ ಕುಟುಂಬದ ಯೋಗಕ್ಷೇಮವನ್ನು ಒತ್ತಿ ಹೇಳುತ್ತದೆ. ಹಬ್ಬಕ್ಕೆ ಸಂಬಂಧಪಟ್ಟಂತಹ ಹಾಡುಗಳನ್ನು ಹಂಚಿಕೊಳ್ಳುವಂತೆ ಪ್ರಧಾನಿ ನರೇಂದ್ರ ಮೋದಿ ಜನತೆಗೆ ಕರೆ ನೀಡಿದ್ದಾರೆ. ಮುಂದಿನ ಕೆಲವು ದಿನಗಳಲ್ಲಿ ಅವುಗಳನ್ನು ಮರುಪೋಸ್ಟ್ ಮಾಡುವುದಾಗಿ ಅವರು ಹೇಳಿದ್ದಾರೆ. ಈ ಸಂಬಂಧ ಸಾಮಾಜಿಕ ಜಾಲತಾಣದಲ್ಲಿ ಮಾತನಾಡಿರುವ ಪ್ರಧಾನಿ ನರೇಂದ್ರ ಮೋದಿಯವರು ಬಿಹಾರ ಮತ್ತು ದೇಶದಾದ್ಯಂತ ಭಕ್ತರು ಈಗಾಗಲೇ ಭಕ್ತಿಯಿಂದ ಸಿದ್ಧತೆಯಲ್ಲಿ ತೊಡಗಿದ್ದಾರೆ ಎಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ನಾಳೆ ಆಕಾಶವಾಣಿಯ ಜನಪ್ರಿಯ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ದೇಶ ಮತ್ತು ವಿದೇಶಗಳ ಜನತೆಯೊಂದಿಗೆ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮಾಸಿಕ ರೇಡಿಯೋ ಕಾರ್ಯಕ್ರಮದ 127ನೇ ಸಂಚಿಕೆಯಾಗಲಿದೆ. ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಎಐಆರ್ ನ್ಯೂಸ್ ಜಾಲತಾಣ, ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್ನಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಅಲ್ಲದೆ ಎಐಆರ್ ನ್ಯೂಸ್, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಾರ್ಯಾಲಯ ಮತ್ತು ವಾರ್ತಾ ಹಾಗೆ ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿ ನೇರ ಪ್ರಸಾರವಾಗಲಿದೆ. ಹಿಂದಿ ಅವತರಣಿಕೆಯ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಆಕಾಶವಾಣಿ ಈ ಕಾರ್ಯಕ್ರಮವನ್ನು ಪ್ರಸಾರ ಮಾಡಲಿದೆ. ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆ ಎನ್ಪಿಎಸ್ ಮತ್ತು ಏಕೀಕೃತ ಪಿಂಚಣಿ ಯೋಜನೆ ಯುಪಿಎಸ್ 2ರ ಅಡಿಯಲ್ಲಿ ಕೇಂದ್ರ ಸರ್ಕಾರಿ ನೌಕರರಿಗೆ ಎಲ್ಸಿ 75 ಮತ್ತು ಬಿಎಲ್ಸಿ ಹೂಡಿಕೆ ಆಯ್ಕೆಗಳನ್ನು ವಿಸ್ತರಿಸಲು ಸರ್ಕಾರ ಅನುಮೋದನೆ ನೀಡಿದೆ. ಇದು ಸರ್ಕಾರೇತರ ಚಂದಾದಾರರಿಗೆ ಲಭ್ಯವಿರುವಂತಹ ವಿಶಾಲ ಶ್ರೇಣಿಯ ಹೂಡಿಕೆ ಆಯ್ಕೆಗಳಿಗಾಗಿ ಕೇಂದ್ರ ಸರ್ಕಾರಿ ನೌಕರರ ನಿರಂತರ ಬೇಡಿಕೆಗಳಿಗೆ ಅನುಗುಣವಾಗಿದೆ. ನಿವೃತ್ತಿ ಯೋಜನೆಯಲ್ಲಿ ನಮ್ಯತೆಯನ್ನು ಹೆಚ್ಚಿಸಲು ಮತ್ತು ವೈಯಕ್ತಿಕ ಆದ್ಯತೆಗಳಿಗೆ ಅನುಗುಣವಾಗಿ ಉದ್ಯೋಗಿಗಳು ತಮ್ಮ ನಿವೃತ್ತಿ ಕಾರ್ಪಸ್ ಅನ್ನು ನಿರ್ವಹಿಸಲು ಅನುವು ಮಾಡಿಕೊಡಲು ಈ ಆಯ್ಕೆಗಳನ್ನು ವಿನ್ಯಾಸಗೊಳಿಸಲಾಗಿದೆ. ಎನ್ಪಿಎಸ್ ಮತ್ತು ಯುಪಿಎಸ್ ಅಡಿಯಲ್ಲಿ ಕೇಂದ್ರ ಸರ್ಕಾರಿ ನೌಕರರು ಈಗ ಡಿಫಾಲ್ಟ್ ಆಯ್ಕೆಯಂತಹ ಹೂಡಿಕೆ ಆಯ್ಕೆಗಳ ಶ್ರೇಣಿಯನ್ನು ಆಯ್ಕೆ ಮಾಡಬಹುದು. ಈ ನಿರ್ಧಾರವು ಹೆಚ್ಚಿನ ನಮ್ಯತೆ ಮತ್ತು ಆಯ್ಕೆ, ಗ್ಲೈಡ್ ಪಥ ಕಾರ್ಯವಿಧಾನ, ವಿಶಾಲವಾದ ಸ್ವಯಂ ಆಯ್ಕೆ ಹಾಗೆ ಮತ್ತು ಮಾಹಿತಿಯುಕ್ತ ಯೋಜನೆಗೆ ಬೆಂಬಲದಂತಹ ಪ್ರಮುಖ ಯೋಜನೆಗಳನ್ನು ಒದಗಿಸಲಿದೆ. ಇದೀಗ ವಾಣಿಜ್ಯ ಪ್ರಕಟಣೆ ನಂತರ ವಾರ್ತಾ ಪ್ರಸಾರ ಮುಂದುವರಿಯಲಿದೆ.
ಕಸವನ್ನು ಮನೆಯ ಹಂತದಲ್ಲಿಯೇ ವಿಂಗಡಿಸಿ. ತರಕಾರಿ, ಹಣ್ಣಿನ ಸಿಪ್ಪೆ, ಉಳಿಕೆ ಆಹಾರವನ್ನು ಹಸಿ ಕಸಕ್ಕಾಗಿಯೇ ಇರುವ ಕಸದ ಬುಟ್ಟಿಯಲ್ಲಿ ಹಾಕಿ. ಪೇಪರ್, ಪ್ಲಾಸ್ಟಿಕ್ ಕವರ್, ಪ್ಲಾಸ್ಟಿಕ್ ಬಾಟಲಿ, ರಟ್ಟಿನ ಡಬ್ಬಗಳು, ಬಟ್ಟೆಯನ್ನು ಪ್ರತ್ಯೇಕಿಸಿ ಒಣಕಸದ ಬುಟ್ಟಿಯಲ್ಲಿ ಹಾಕಿ. ಮೆಡಿಕಲ್ ವೇಸ್ಟ್, ಗಾಜಿನ ಚೂರುಗಳು, ಸ್ಯಾನಿಟರಿ ಪ್ಯಾಡ್ಗಳನ್ನು ಪೇಪರ್ನಿಂದ ಸುತ್ತಿ ರೆಡ್ ಮಾರ್ಕ್ ಮಾಡಿ ಪೌರ ಕಾರ್ಮಿಕರಿಗೆ ನೀಡಿ. ಕಸಮುಕ್ತ ಸ್ವಚ್ಛ ಕರ್ನಾಟಕ ನಮ್ಮ ಗುರಿ. ಪ್ರಕಟಣೆ ರಾಜ್ಯ ಅಭಿಯಾನ ನಿರ್ದೇಶನಾಲಯ, ಸ್ವಚ್ಛ ಭಾರತ ಮಿಷನ್ ನಗರ ಯೋಜನೆ, ನಗರಾಭಿವೃದ್ಧಿ ಇಲಾಖೆ, ಕರ್ನಾಟಕ ಸರ್ಕಾರ. ಭಾರತೀಯ ಸಾಂಖ್ಯಿಕ ಸಂಸ್ಥೆ ಮಸೂದೆ 2025 ಕರಡು ಕುರಿತು ಪ್ರತಿಕ್ರಿಯೆಗಳು ಅಥವಾ ಸಲಹೆಗಳನ್ನು ಸಲ್ಲಿಸುವ ಅವಧಿಯನ್ನು ವಿಸ್ತರಿಸುವುದಾಗಿ ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ಘೋಷಣೆ ಮಾಡಿದೆ. ಸಾರ್ವಜನಿಕರು ಮುಂದಿನ ತಿಂಗಳ 3ರವರೆಗೆ ಕರಡು ಕುರಿತು ತಮ್ಮ ಅಭಿಪ್ರಾಯಗಳನ್ನು ಸಚಿವಾಲಯಕ್ಕೆ ಕಳುಹಿಸಬಹುದಾಗಿದೆ. ಪ್ರತಿಕ್ರಿಯೆಗಳನ್ನು ಸಲ್ಲಿಸಲು ಕರಡು ಮಸೂದೆಯು ಸಚಿವಾಲಯದ ವೆಬ್ಸೈಟ್ನಲ್ಲಿ ಲಭ್ಯವಿದೆ. ಸಲಹೆಗಳನ್ನು capisi-mospi@gov.inಗೆ ಇಮೇಲ್ ಮೂಲಕ ಕಳುಹಿಸಬಹುದಾಗಿದೆ. ಪೋಷಣ್ ಮತ್ತು ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ PMMVYಗಾಗಿ ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆಯಲ್ಲಿ ಬದಲಾವಣೆಯನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಪ್ರಕಟಿಸಿದೆ. ನೂತನ ಸಹಾಯವಾಣಿ ಸಂಖ್ಯೆ 1515 ನವೆಂಬರ್ 1ರಿಂದ ಕಾರ್ಯವನ್ನು ನಿರ್ವಹಿಸಲಿದ್ದು, ಅಸ್ತಿತ್ವದಲ್ಲಿರುವಂತಹ ಸಂಖ್ಯೆ 14408 ಅನ್ನು ಬದಲಾವಣೆ ಮಾಡಲಾಗುತ್ತದೆ ಎಂದು ಸಚಿವಾಲಯ ತಿಳಿಸಿದೆ. ಪೋಷಣ್ ಮತ್ತು PMMVY ಯೋಜನೆಗಳ ಅಡಿಯಲ್ಲಿ ಸಹಾಯವನ್ನು ಬಯಸುವ ಫಲಾನುಭವಿಗಳಿಗೆ ಮರುಪಡೆಯುವಿಕೆಯನ್ನು ಸರಳಗೊಳಿಸಲು ಮತ್ತು ಪ್ರವೇಶವನ್ನು ಸುಧಾರಿಸಲು ಈ ಬದಲಾವಣೆಯನ್ನು ಪರಿಚಯಿಸಲಾಗಿದೆ ಎಂದು ಸಚಿವಾಲಯ ಹೇಳಿದೆ. ರಾಷ್ಟ್ರ ರಾಜಧಾನಿಯಲ್ಲಿ ವಾಯು ಮಾಲಿನ್ಯವನ್ನು ತಡೆಗಟ್ಟಲು ದೆಹಲಿ ಸರ್ಕಾರ ಇದೇ 28ರಂದು ಮತ್ತು 30ರ ನಡುವೆ ಕ್ಲೌಡ್ ಸೀಡಿಂಗ್ ಮೂಲಕ ತನ್ನ ಮೊದಲ ಕೃತಕ ಮಳೆಯನ್ನು ನಡೆಸಲಿದೆ. ಇದು ವಾಯು ಮಾಲಿನ್ಯದ ವಿರುದ್ಧದ ರಾಜಧಾನಿಯ ಹೋರಾಟದಲ್ಲಿ ಮಹತ್ವದ ತಾಂತ್ರಿಕ ಮೈಲಿಗಲ್ಲಾಗಿದೆ. ಕ್ಲೌಡ್ ಸೀಡಿಂಗ್ ಮೂಲಕ ಕೃತಕ ಮಳೆಯನ್ನು ಪ್ರೇರೇಪಿಸಲು ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಹೇಳಿದ್ದಾರೆ. ದೆಹಲಿ ಪರಿಸರ ಸಚಿವ ಮಜಿಂದರ್ ಸಿಂಗ್ ಸಿರ್ಸಾ ಮಾತನಾಡಿ, ವಿಮಾನದಿಂದ ಹಿಡಿದು ಹವಾಮಾನ ಮತ್ತು ಪರಿಸರ ಮೇಲ್ವಿಚಾರಣೆಯವರೆಗೆ ಎಲ್ಲಾ ವ್ಯವಸ್ಥೆಗಳು ಈ ಉದ್ದೇಶಕ್ಕಾಗಿ ಜಾರಿಯಲ್ಲಿವೆ ಎಂದು ಹೇಳಿದ್ದಾರೆ. ಅಕ್ಟೋಬರ್ 17ಕ್ಕೆ ಕೊನೆಗೊಂಡ ವಾರದಲ್ಲಿ ಭಾರತದ ವಿದೇಶಿ ವಿನಿಮಯ ಮೀಸಲು $4.5 ಶತಕೋಟಿ ನಿಂದ $702 ಶತಕೋಟಿಗೆ ಏರಿಕೆಯಾಗಿದೆ. ದೇಶದ ವಿದೇಶಿ ವಿನಿಮಯ ಮೀಸಲುಗಳ ಭಾಗವಾಗಿ ಭಾರತೀಯ ರಿಸರ್ವ್ ಬ್ಯಾಂಕ್ ಹೊಂದಿರುವ ಚಿನ್ನದ ಸಂಗ್ರಹವು ಮೊದಲ ಬಾರಿಗೆ $6.2 ಶತಲಕ್ಷ ಏರಿಕೆಯಾಗಿ $108.5 ಶತಕೋಟಿ ದಾಟಿದೆ. ಮೀಸಲುಗಳ ಅತಿದೊಡ್ಡ ಅಂಶವಾಗಿರುವಂತಹ ವಿದೇಶಿ ಕರೆನ್ಸಿ ಸ್ವತ್ತುಗಳು ವಾರದಲ್ಲಿ $1.7 ಶತಕೋಟಿ ಗಿಂತ $570 ಶತಕೋಟಿ ಗಳಿಗೆ ಇಳಿದಿದೆ. ಇದು ಯುರೋ, ಪೌಂಡ್ ಮತ್ತು ಯೆನ್ ನಂತಹ ಕರೆನ್ಸಿಗಳಲ್ಲಿನ ಏರಿಕೆಗಳಿಂದ ಪ್ರಭಾವಿತವಾಗಿದೆ. ಇದೇ ಅವಧಿಯಲ್ಲಿ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯಲ್ಲಿ ಭಾರತದ ಮೀಸಲು ಸ್ಥಾನವು $30 ದಶಲಕ್ಷ ನಿಂದ $4.62 ಶತಕೋಟಿ ಗೆ ಇಳಿದಿದೆ. ಭಾರತೀಯ ಕರಾವಳಿ ಕಾವಲು ಪಡೆ 2 ಸುಧಾರಿತ ವೇಗದ ಗಸ್ತು ಹಡಗುಗಳಾದಂತಹ ಐಸಿಜಿ ಹಡಗು ಅಜಿತ್ ಮತ್ತು ಐಸಿಜಿ ಹಡಗು ಅಪರಾಜಿತ್ ಅನ್ನು ನಿನ್ನೆ ಗೋವಾ ಶಿಪ್ ಯಾರ್ಡ್ ಲಿಮಿಟೆಡ್ನಲ್ಲಿ ಅನಾವರಣಗೊಳಿಸಿದೆ. 52 ಮೀಟರ್ ಉದ್ದದ ಹೊಸ ಹಡಗುಗಳು ದೇಶೀಯವಾಗಿ ನಿರ್ಮಿಸಲಾದಂತಹ 8 ವೇಗದ ಗಸ್ತು ಹಡಗುಗಳ ಸರಣಿಯಲ್ಲಿ 7ನೇ ಮತ್ತು 8ನೇದಾಗಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ 3 ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿಯ ಅಂತಿಮ ಪಂದ್ಯ ಇಂದು ಸಿಡ್ನಿ ಕ್ರಿಕೆಟ್ ಮೈದಾನದಲ್ಲಿ ನಡೆಯಲಿದೆ. ಪಂದ್ಯ ಭಾರತೀಯ ಕಾಲಮಾನ ಬೆಳಗ್ಗೆ 9 ಗಂಟೆಗೆ ಆರಂಭವಾಗಲಿದೆ. ಅಡಿಲೇಡ್ನಲ್ಲಿ ಗುರುವಾರ ನಡೆದ ಪಂದ್ಯದಲ್ಲಿ 2 ವಿಕೆಟ್ಗಳಿಂದ ಪರಾಭವಗೊಂಡ ಭಾರತ ಸರಣಿಯಲ್ಲಿ 0-2ರ ಹಿನ್ನಡೆಯನ್ನು ಅನುಭವಿಸಿದೆ. ಈ ಮಧ್ಯೆ ಮಹಿಳೆಯರ ಏಕದಿನ ವಿಶ್ವಕಪ್ನಲ್ಲಿ ಕಳೆದ ರಾತ್ರಿ ನಡೆಯಬೇಕಿದ್ದ ಶ್ರೀಲಂಕಾ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಯ ಮಳೆಯಿಂದಾಗಿ ರದ್ದಾಗಿದೆ. ಹೀಗಾಗಿ ಉಭಯ ತಂಡಗಳು ತಲಾ 1 ಅಂಕವನ್ನು ಹಂಚಿಕೊಂಡು ಅಭಿಯಾನ ಮುಗಿಸಿವೆ. ಇಂದು ಇಂದೋರ್ನಲ್ಲಿ ದಕ್ಷಿಣ ಆಫ್ರಿಕಾ ಮತ್ತು ಆಸ್ಟ್ರೇಲಿಯಾ ತಂಡಗಳು ಸೆಣಸಾಟವನ್ನು ನಡೆಸಲಿವೆ. ರಾಂಚಿಯಲ್ಲಿ ನಿನ್ನೆ ಆರಂಭವಾದಂತಹ 4ನೇ ದಕ್ಷಿಣ ಏಷ್ಯನ್ ಅಥ್ಲೆಟಿಕ್ಸ್ ಒಕ್ಕೂಟದ ಹಿರಿಯರ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ 3 ಚಿನ್ನದ ಪದಕ ಜಯಗಳಿಸಿದಂತಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಿಹಾರ ವಿಧಾನಸಭಾ ಚುನಾವಣೆ ಪ್ರಚಾರದಲ್ಲಿ ಕೃತಕ ಬುದ್ಧಿಮತ್ತೆ ಸಂಶ್ಲೇಷಿತ ವಿಷಯ ಬಳಕೆಗೆ ಚುನಾವಣಾ ಆಯೋಗದಿಂದ ಹೊಸ ಮಾರ್ಗಸೂಚಿ. ಇಂದಿನಿಂದ 4 ದಿನ ದೇಶದಾದ್ಯಂತ ಛತ್ ಪೂಜೆ, ಹಬ್ಬಕ್ಕೆ ಸಂಬಂಧಿಸಿದ ಹಾಡುಗಳನ್ನು ಹಂಚಿಕೊಳ್ಳುವಂತೆ ಜನತೆಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಕೇಂದ್ರ ಸರ್ಕಾರಿ ನೌಕರರಿಗೆ LC 75 ಮತ್ತು PLC ಹೂಡಿಕೆ ಆಯ್ಕೆಗಳನ್ನು ವಿಸ್ತರಿಸಲು ಅನುಮೋದನೆ. ಸಿಡ್ನಿಯಲ್ಲಿ ಇಂದು ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ 3ನೇ ಏಕದಿನ ಕ್ರಿಕೆಟ್ ಪಂದ್ಯ.
ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.